ನಮಸ್ಕಾರ ಎಲ್ಲರಿಗೂ ಋತು ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಮಶ್ರೂಮ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅತಿ ಸಿಂಪಲ್ ಆದಂತಹ ಈಸಿ ಆದಂತಹ ಮಶ್ರೂಮ್ ದಮ್ ಬಿರಿಯಾನಿ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಫಸ್ಟ್ ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಯೂಶ್ವಲಿ ದಮ್ ಬಿರಿಯಾನಿಗೆ ಬೋಗಾಣಿಯಲ್ಲಿ ಅನ್ನ ಮಾಡಿಕೊಂಡು ಬಸ್ಕೊಂಡು ಮಾಡ್ತಾರಲ್ಲ, ಬಟ್ ನಾನು ಆ ರೀತಿ ಮಾಡಿಲ್ಲ. ಇಲ್ಲಿ ಕುಕ್ಕರಲ್ಲಿ ನಾವು ಯಾವ ರೀತಿ ನಾರ್ಮಲ್ ರೈಸ್ ಮಾಡ್ತೀವಲ್ಲ ಅದೇ ರೀತಿ ಮಾಡಬೇಕು. ನಾನಿಲ್ಲಿ 2 ಪಾವು ಅಕ್ಕಿ ತೊಗೊಂಡಿದ್ದೆ. ಅಂದ್ರೆ 1 ಪಾವು ಬಾಸುಮತಿ ತೊಗೊಂಡ್ರೆ, ಇನ್ನೊಂದು ಪಾವು ನಾವು ನಾರ್ಮಲ್ಲಾಗಿ ಜೀರಾ ರೈಸ್ ಯೂಸ್ ಮಾಡ್ತೇವಲ್ಲ ಅದನ್ನು ತೊಗೊಂಡ್ರೆ, ಟೋಟಲ್ 2 ಪಾವು ಅಕ್ಕಿಗೆ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಬೇಕು. ಬಟ್ ನಾನು 2 ಲೋಟ ಅಕ್ಕಿಗೆ 3.5 ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ದೆ. ನಾನಿಲ್ಲಿ ಈ ಅಕ್ಕಿನ 10ರಿಂದ 15 ನಿಮಿಷ ನೆನೆ ಹಾಕಿದ್ದೆ. ಅದು ಕುದಿ ನೀರಿಗೆ ಸ್ವಲ್ಪ ಎಲ್ಲ ಥರ ಮಸಾಲ ಪದಾರ್ಥನ ಹಾಕಿ ರೈಸ್ ಮಾಡಿಟ್ಕೋಬೇಕು. ಆ ಕಡೆ ಕುಕ್ಕರಿಗೆ ರೈಸ್ ಮಾಡಿ ಇಟ್ಕೊಂಡ್ಮೇಲೆ ಕುಕ್ಕರ್ ಆರಿದ್ಮೇಲೆ ಅದನ್ನು ಆರಲಿಕ್ಕೆ ಇಡಬೇಕು. ಈ ಕಡೆ ಬಂದು ತರಕಾರಿಯನ್ನು ಈರುಳ್ಳಿ, ಒಗ್ಗರಣೆಗೆ ಬೇಕಾಗಿರುವಂಥ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಇವನ್ನೆಲ್ಲ ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಅವೆಲ್ಲ ಹುರ್ಕೊಳಕ್ಕೆ. ನೆಕ್ಸ್ಟ್ ಚೌಕಾಗಿರೋದು ಒಗ್ಗರಣೆಗೆ, ಮತ್ತು ಇನ್ನೂ ಒಂದು ಮೊಸರು ಬಾಜಿಗೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೀನಿ. ಫಸ್ಟ್ ಇಲ್ಲಿ ನಾವು ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನಿಲ್ಲೇ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನು ಹಾಕಬೇಕಂದ್ರೆ, ಫಸ್ಟ್ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಮೊಸರಿಗೆ ಬಿರಿಯಾನಿ ಮಸಾಲ, ಧನಿಯಾ ಪೌಡರ್, ಜೀರಿಗೆ ಪೌಡರ್, ಅರಿಶಿನ ಪುಡಿ, ಉಪ್ಪು, ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಾಕಿ ಸರಿಯಾಗಿ ತೊಳ್ಯಾಕೆ ಹಾಕಿರ್ತೀವಲ್ಲ ಆ ಮಶ್ರೂಮನ್ನು ಹಾಕಿ ಇದ್ರಾಗ ಮ್ಯಾರಿನೇಟ್ ಮಾಡಿಡಬೇಕು. ನಾವು ಆ ಕಡೆ ಒಗ್ಗರಣೆ ರೆಡಿ ಮಾಡೋದ್ಲಿಕ್ಕೆ ಈ ಕಡೆ ಇವು ಮ್ಯಾರಿನೇಟ್ ಆಗಿರ್ತಾವೆ. ಒಂದು 5ರಿಂದ 10 ನಿಮಿಷ ಇವನ್ನ ಮ್ಯಾರಿನೇಟ್ ಮಾಡಿಟ್ಕೋಬೇಕು. ಸರಿಯಾಗಿ ಇದ್ರೊಳಗೆ ಮೊಸರಿನಾಗ ಒಂದು 10 ನಿಮಿಷರ ಮಿನಿಮಮ್ ಇದನ್ನು ಕರೆಕ್ಟಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಇದನ್ನು ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಕೋಬೇಕು. ನೆಕ್ಸ್ಟ್ ಈ ಕಡೆ ಮೊಸರು ಬಾಜಿ ಮಾಡ್ಕೊಂಬಿಡೋಣ. ಮೊಸರು ಬಾಜಿಗೆ ನಾನು ಆವಾಗಲೇ ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಟಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ. ನಮ್ಮ ಅಳತೆ ತಕ್ಕಂತೆ ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಈ ಕಡೆ ಇದನ್ನು ಮೊಸರು ಬಾಜಿನೂ ಕೂಡ ರೆಡಿ ಆಯ್ತು. ಇಲ್ಲಿ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಒಲೆ ಹಚ್ಚಿ ಪ್ಯಾನ್ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದೈತೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು ಈರುಳ್ಳಿ ಹಾಕಿ ನೋಡಿದೆ ನಾನು. ಕಾದಿತ್ತು. ಎಲ್ಲ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಸರಿಯಾಗಿ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ, ಕಂದು ಬಣ್ಣ ಬರೋ ತನಕ ನಾನು ಫ್ರೈ ಮಾಡ್ಕೊಂಡೀನಿ. ಇದು ಮಿನಿಮಮ್ ಅಂದರೂ ಒಂದು 20 ನಿಮಿಷ ಟೈಮ್ ತೊಗೊಳುತ್ತೆ. ಡಾರ್ಕ್ ಬ್ರೌನ್ ಕಲರ್ ಬರಬೇಕಿದೆ ಅಲ್ಲಿ ತನಕ ಹುರ್ಕೊಂಡು, ಇದನ್ನೇನು ನಾವು ಡಾರ್ಕ್ ಬ್ರೌನ್ ಬಂದ ಈರುಳ್ಳಿಯನ್ನು ಒಂದು ತಟ್ಟೆಗೆ ತೆಗೆದಿಟ್ಟು, ನಮಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಮತ್ತು ಜೀರಿಗೆ, ಸಾಸಿವೆ, ಚೌಕಾಯಿ ಕಟ್ ಮಾಡಿರ್ತೀವಲ್ಲ ಆ ಈರುಳ್ಳಿ, ಟೊಮೆಟೊ ಹಾಕಿ, ಇದಕ್ಕೇನು ಮಸಾಲೆ ಹಾಕೋದು ಬೇಕಾಗಿಲ್ಲ. ನಾವು ಅಲ್ಲಿ ಮೊಸರಿನಾಗ ಏನು ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಅದ್ರಾಗ ಎಲ್ಲ ಹಾಕಿನಿ ನಾನು. ಬಿರಿಯಾನಿ ಮಸಾಲ, ಜೀರಿಗೆ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿನಿ. ಇಲ್ಲಿ ಈರುಳ್ಳಿ, ಟೊಮೆಟೊ ಹಾಕಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಪುದೀನ ಒಂದು ಹಿಡಿ, 2 ಸೇರಿ ಒಂದು ಹಿಡಿಯಷ್ಟು ಹಾಕಿ ಎಣ್ಣೆಗೆ ಹುರ್ಕೊಂಡು, ನಾವೇನು ಮ್ಯಾರಿನೇಟ್ ಮಾಡಿಟ್ಟಿರುವಲ್ಲ 10 ನಿಮಿಷ ಮ್ಯಾರಿನೇಟ್ ಆಗಿರ್ತದೆ ಅದನ್ನು ಈ ಎಣ್ಣೆ ಹಾಕ್ಕೊಂಡು ಸರಿಯಾಗಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಎಲ್ಲಿ ತನಕ ಬೇಯಿಸ್ಕೋಬೇಕಂದ್ರೆ ಇಲ್ಲೇನು ಕಾಣಕತ್ತೈತಲ್ಲ ಈ ಥರ ಎಣ್ಣೆ ಬಿಟ್ಕೋಬೇಕು. ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತಾನೆ ಸರಿಯಾಗಿ ಬೇಯಿಸ್ಕೊಂಡ್ರೆ ಅದು ಬೆಂದೈತೆ ಅಂತ ಅರ್ಥ. ಆಮೇಲೆ ಅದು ಎಲ್ಲ ಒಗ್ಗರಣೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು, ನೋಡ್ರಿ ಇಲ್ಲಿ ಕುಕ್ಕರ್ನಾಗ ಮಾಡಿದ್ದನ್ನು ಎಷ್ಟು ಉದುರಾಗಿ ಬಂದೈತಿ. ಆಮೇಲೆ ಒಂದೊಂದು ಲೇಯರ್ ರೈಸ್ ಮತ್ತು ಅದು ಒಗ್ಗರಣೆ ಮತ್ತು ಕಟ್ ಮಾಡಿ ಹುರ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡು
ಒಂದೊಂದು ಲೇಯರ್ ಬೈ ಲೇಯರ್ ಮಾಡ್ಕೊತಾ ಹೋಗ್ಬೇಕು. ಲಾಸ್ಟಿಗೆ ನಾವು ಉದ್ದಗೆ ಏನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕೊತ್ತಂಬರಿ ಹಾಕಿ ಲಾಸ್ಟಿಗೆ ಡೆಕೋರ್ ಮಾಡಿ ಮತ್ತು ಇದನ್ನು ಒಂದು 5-10 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು. ಸರಿಯಾಗಿ ಬೇಯಿಸ್ಕೋಬೇಕು. ಇದನ್ನು ಕೇಸರಿ ಹಾಲನ್ನ ಹಾಕಿ ನೆನೆ ಹಾಕಿದ್ದೆ. ಈ ಕೇಸರಿ ಹಾಲು ಕೂಡ ಹಾಕ್ಕೊಂಡು ಒಂದು 5-10 ನಿಮಿಷ ಸಣ್ಣ ಉರಿ ಇಟ್ಟು ಬೇಯಿಸ್ಕೋಬೇಕು. ನೀವು ಬೇಕಂದ್ರೆ ಇದರ ಒಲೆ ಮೇಲೆ ಹಂಚಿಟ್ಟು ಹಂಚಿನ ಮೇಲೆ ಈ ಬೋಗಾಣಿ ಇಟ್ಟು ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡ್ರೆ ರುಚಿ ಆದಂತಹ ನಮಗೆ ಈಸಿ, ವೆರಿ ಈಸಿ ದಮ್ ಬಿರಿಯಾನಿ, ಮಶ್ರೂಮ್ ದಮ್ ಬಿರಿಯಾನಿ ರೆಡಿಯಾಗಿರ್ತೈತಿ. ನೀವೇ ನೋಡ್ಬೋದು. ನೋಡಿರಿ ಇಲ್ಲಿ ಎಷ್ಟು ಉದುರಾಗಿ ಕುಕ್ಕರಲ್ಲಿ ಮಾಡಿದರೂ ಕೂಡ ಅನ್ನ ಎಷ್ಟು ಉದುರಾಗಿ ಯಾವ ರೀತಿ ಮಸ್ತಾಗಿ ಮಶ್ರೂಮ್ ದಮ್ ಬಿರಿಯಾನಿ ಬಂದೈತಿ. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ವೆರಿ ಸಿಂಪಲ್ ಪ್ರೊಸೆಸ್ ಇದೆ. ಅದಾದ್ರೆ ಆ ಬೋಗಾನ್ಯಾಗ ಮಾಡಿ ಮತ್ತು ಇನ್ನೊಂದ್ರಾಗ ಸೋಸ್ಕೊಂಡು ಮಾಡೋದು ಲೆಂದಿ ಪ್ರೊಸೆಸ್ ಅನ್ನಿಸ್ತದೆ. ಈ ರೀತಿ ಡಿಫ್ರೆಂಟ್ ದಮ್ ಬಿರಿಯಾನಿ ಮಾಡಿ ನೋಡಿರಿ. ಥ್ಯಾಂಕ್ ಯು.